ಫಸ್ಟ್ ಕನ್ನಡದ ಇದು ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಸಿಲಿಕಾನ್ ಸಿಟಿ ಅಂದರೆ ಟೆಕ್ನಾಲಜಿ ಹಬ್ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ಮನುಷ್ಯತ್ವ ಸತ್ತು ಹೋಗಿದೆಯಾ? ರಸ್ತೆಯಲ್ಲಿ ಕೆಲಸ ಮಾಡೋ ಬಡವ ಅಂದರೆ ಇಲ್ಲೇನು ಬೆಲೆನೇ ಇಲ್ವಾ? ಯಾಕಂದರೆ ನಿನ್ನೆ ಮಧ್ಯಾಹ್ನ ಬೆಂಗಳೂರಿನ ರಸ್ತೆಯಲ್ಲಿ ನಡೆದ ದೃಶ್ಯ ನೋಡಿದರೆ ನಿಮ್ಮ ರಕ್ತ ಕುದ್ದು ಬರುತ್ತೆ. ಒಬ್ಬ ಅಮಾಯಕ ಚಾಲಕ ಪ್ರಾಣಕ್ಕೋಸ್ಕರ ಕಿರುಚಾಡ್ತಿದ್ರು, ಕಾರಿನ ಬಾನೆಟ್ ಮೇಲೆ ನೇತಾಡ್ತಾ ಇದ್ರೂ ಕಿಲೋಮೀಟರ್ ಗಟ್ಟಲೆ ಕಾರು ಓಡಿಸಿದ ಆ ಶ್ರೀಮಂತಿಕೆಯ ಸೊಕ್ಕು ಇದೆಯಲ್ಲ, ಅದು ಈ ಕಾಲದ ದೊಡ್ಡ ದುರಂತ. ಈ ಸ್ಟೋರಿ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಬುಧವಾರ ಮಧ್ಯಾಹ್ನ 12:45 HAL ರಸ್ತೆ ವಾಹನಗಳಿಂದ ತುಂಬಿ ತುಳುಕ್ತಾ ಇತ್ತು. ಗೂಡ್ಸ್ ವಾಹನ ಚಾಲಕ ನಂಜುಂಡ ತನ್ನ ಕೆಲಸದಲ್ಲಿ ತಾನಿರ್ತಾನೆ. ರೋಡ್ಗಳು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾಗ ಆಗಾಗುವ ಸಣ್ಣ ಪುಟ್ಟ ಟಚ್ಗಳು ರಸ್ತೆಯಲ್ಲಿ ಸಾಮಾನ್ಯ ಬಿಡಿ. ಆದರೆ ಇಲ್ಲಾಗಿದ್ದೇ ಬೇರೆ. ಸುರೇಶ್ ಅನ್ನುವ ಆತನ ಕೆಂಪು ಬಣ್ಣದ ಕಾರು ನಂಜುಂಡನ ಗೂಡ್ಸ್ ವಾಹನಕ್ಕೆ ತಗಲುತ್ತೆ. ಆಗ ತನ್ನ ವಾಹನಕ್ಕಾದ ನಷ್ಟಕ್ಕೆ ಪರಿಹಾರ ಕೇಳಿದ್ದೇ ನಂಜುಂಡ ಮಾಡಿದ ಮಹಾ ಅಪರಾಧವಾಗ್ಬಿಡುತ್ತೆ. ಕಾರು ಲಕ್ಸುರಿ ಇರ್ಬೋದು, ಕಾರಿನ ಬೆಲೆ ಲಕ್ಷಗಳಿರ್ಬೋದು, ಆದರೆ ಆ ಕಾರಿನ ಒಳಗಿರೋ ಮನುಷ್ಯನ ಮನಸ್ಸಿನ ಬೆಲೆ ಮಾತ್ರ 0 ಆಗಿತ್ತು. ನಂಜುಂಡ ಕಾರಿನ ಮುಂದೆ ನಿಂತು ನ್ಯಾಯ ಕೇಳ್ತಾ ಇದ್ದಾಗ ನನ್ನ ಕಾರಿನ ಮುಂದೆ ನೀನು ನಿಲ್ಲೋದು ಅನ್ನೋ ಅಹಂಕಾರ ಆ ಸುರೇಶ್ ಅನ್ನೋ ಕಾರಣವನ ತಲೆಯಲ್ಲಿ ಕುಣಿತಾ ಇತ್ತು. ಸುರೇಶು ಏಕಾಏಕಿ ಎಕ್ಸಲೇಟರ್ ಒತ್ತದ, ನಂಜುಂಡ ಬಾನೆಟ್ ಮೇಲೆ ಬಿದ್ದ, ಜೀವ ಉಳಿಸ್ಕೊಳ್ಳೋದಕ್ಕೆ ವೈಪರ್ ಹಿಡಿದು ನೇತಾಡ್ದ. ಕಿಲೋಮೀಟರ್ಗಳವರೆಗೆ ಗಾಡಿ ಓಡ್ತಾ ಇದೆ. ಸುತ್ತಮುತ್ತ ಇರೋ ಜನ ಕೂಗಾಡ್ತಾ ಇದ್ದಾರೆ, ಕಾರ್ ನಿಲ್ಲಿಸು ಅಂತ ಸನ್ನೆ ಮಾಡಿ ಹೇಳ್ತಾ ಇದ್ದಾರೆ. ಆದರೆ ಸುರೇಶ್ ಮನಸ್ಸಿನಲ್ಲಿ ಕರುಣೆ ಬರಲೇ ಇಲ್ಲ. ಬದಲಿಗೆ ಒಬ್ಬ ಬಡವನನ್ನು ಮಟ್ಟ ಹಾಕಿದ ವಿಜಯೋತ್ಸವ ಇತ್ತೇನೋ. ಅಷ್ಟು ದೂರ ಒಬ್ಬ ಮನುಷ್ಯ ನೇತಾಡ್ತಾ ಇದ್ರೂ ಕಾರು ನಿಲ್ಲಿಸದ ಈತನ ಮನಸ್ಥಿತಿ ಎಂಥದ್ದು ಇರ್ಬೋದು ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಇದು ಬರೀ ಒಂದು ಆಕ್ಸಿಡೆಂಟ್ ಅಷ್ಟೇ ಅಲ್ಲ, ಇದು ಶ್ರೀಮಂತಿಕೆಯ ಸೊಕ್ಕು. ರಸ್ತೆಯಲ್ಲಿ ದೊಡ್ಡ ಕಾರ್ನಲ್ಲಿ ಕೂತ ತಕ್ಷಣ ರಸ್ತೆ ತನ್ನ ತಂದೆ ಆಸ್ತಿ ಅಂದ್ಕೊಳ್ಳುವ ಮನಸ್ಥಿತಿ ಇಲ್ಲಿ ಎದ್ದು ಕಾಣ್ತಾ ಇದೆ. ನಂಜುಂಡನಂಥವರು ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿದ್ರೆ ಒಂದು ಹೊತ್ತಿನ ಊಟ ಸಿಗುತ್ತೆ. ಅಂಥವರ ಪ್ರಾಣಕ್ಕೆ ಈ ನಮ್ಮ ಬೆಂಗಳೂರಲ್ಲೇನು ಬೆಲೆ ಇಲ್ವಾ? ಒಂದು ವೇಳೆ ಕೈ ಜಾರಿ ನಂಜುಂಡ ಕೆಳಗೆ ಬಿದ್ದಿದ್ರೆ, ಆ ಕಾರಿನ ವೀಲ್ಗಳ ಕೆಳಗಡೆ ಸಿಗಾಕೊಂಡಿದ್ರೆ, ಸುರೇಶ್ ಅವರೇ, ನಿಮ್ಮ ಶ್ರೀಮಂತಿಕೆ ನಂಜುಂಡನ ಜೀವಕ್ಕಿಂತ ದೊಡ್ಡದೇನ್ರಿ? ಈ ದೃಶ್ಯ ನೋಡಿ ಸಾರ್ವಜನಿಕರು ಮತ್ತು ಇತರ ಕ್ಯಾಬ್ ಚಾಲಕರು ಅಡ್ಡಗಟ್ಟಿ ಕಾರನ್ನು ನಿಲ್ಲಿಸಿರಲಿಲ್ಲ ಅಂದಿದ್ರೆ ಏನೋ ದೊಡ್ಡ ಅನಾಹುತ ಆಗ್ತಾ ಇತ್ತು. ಹಲ್ಸೂರು ಪೊಲೀಸರು ಕೇವಲ ಒಂದೇ ಒಂದು ಗಂಟೆಯಲ್ಲಿ ಈ ಸೊಕ್ಕಿನ ಶ್ರೀಮಂತನನ್ನು ಅರೆಸ್ಟ್ ಮಾಡಿದ್ದಾರೆ. ಕೊಲೆ ಯತ್ನದ ಪ್ರಕರಣ ದಾಖಲಾಗಿದೆ. ಇದು ಆಗಬೇಕಾಗಿದ್ದ ಕೆಲಸ ಆಗಿದೆ. ಇದನ್ನು ನೋಡಿದ ಮೇಲೆ ನೆಟ್ಟಿಗರು ಕೆಂಡಾಮಂಡಲ ಆಗಿದ್ದಾರೆ. ನಮ್ಮ ಬೆಂಗಳೂರು ಇಷ್ಟು ಕ್ರೂರವಾಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಕಾರು ಚಾಲಕ ಸುರೇಶ್ಗೆ ತಕ್ಕ ಶಿಕ್ಷೆ ಆಗಬೇಕು. ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂದರೆ ಇವನಿಗೆ ನೀಡುವ ಶಿಕ್ಷೆ ಇತರ ಸೊಕ್ಕಿನ ಶ್ರೀಮಂತರಿಗೆ ಪಾಠ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸದ್ಯ ನಂಜುಂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದೇ ಸಮಾಧಾನದ ಸಂಗತಿ. ಆದರೆ ಅವರ ಮನಸ್ಸಿನ ಮೇಲಾದ ಈ ಗಾಯ ಯಾವತ್ತೂ ಮಾಯೋದಿಲ್ಲ. ರಸ್ತೆಯಲ್ಲಿ ಸಂಚಾರ ನಿಯಮ ಪಾಲನೆ ಮಾಡೋದು ಎಷ್ಟು ಮುಖ್ಯನೋ ಮನುಷ್ಯತ್ವ ಕೂಡ ಅಷ್ಟೇ ಮುಖ್ಯ. ಹಣ ಇರಲಿ, ಅಧಿಕಾರ ಇರಲಿ, ಇನ್ನೊಬ್ಬರ ಪ್ರಾಣದ ಜೊತೆ ಚೆಲ್ಲಾಟ ಆಡೋ ಅಧಿಕಾರ ಯಾರಿಗೂ ಇಲ್ಲ. ಮೊದಲೆಲ್ಲ ಬಡವನ ಸಿಟ್ಟು ದವಡೆ ಮೂಲ ಅಂತ ಹೇಳ್ತಾ ಇದ್ರು. ಈಗ ಆ ಕಾಲ ಹೋಗ್ಬಿಟ್ಟಿದೆ. ಈಗೇನಿದ್ರು ಬಡವರ ಪರವಾಗಿ ಕಾನೂನು ಮತ್ತು ಜನ ಬೆಂಬಲ ಇದೆ. ಸುರೇಶ್ಗೆ ಕಠಿಣ ಶಿಕ್ಷೆ ಆಗಲಿ. ಕೊನೆಯದಾಗಿ ಮನುಷ್ಯತ್ವವನ್ನು ಬೆಳೆಸ್ಕೊಳ್ಳಿ. ರಸ್ತೆ ನಿಮ್ಮ ಫಾದರ್ ಪ್ರಾಪರ್ಟಿ ಅಲ್ಲ, ಅದು ಎಲ್ರಿಗೂ ಸೇರಿದ್ದು. ನೋಡ್ತಾ ಇರಿ ಫಸ್ಟ್ ಕನ್ನಡ. ನಮಸ್ಕಾರ.